ನಮ್ಮ ಲೋಹಿತ್ ಗೌಡ ಅವರ ಜನ್ಮದಿನ ಒಂದು ಅರ್ಥಪೂರ್ಣವಾದ ಹುಟ್ಟುಹಬ್ಬನ ಇಲಾಚನೆ ಮಾಡ್ತೀವಿ. ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂತಹ ದೇವರ ಮಕ್ಕಳ ಜೊತೆಯಲ್ಲಿ ನಮ್ಮ ಲೋಹಿತ್ ಗೌಡ ಅವರ ಜನ್ಮದಿನ ಒಂದು ಅರ್ಥಪೂರ್ಣವಾದ ಹುಟ್ಟುಹಬ್ಬನ ಇಲಾಚನೆ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಜ್ವರ ಬಂದಿದೆ ಭಗವಂತ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸಿ. ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಕೂಡ ಇವತ್ತು ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಧನ್ಯವಾದ. ಹ್ಯಾಪಿ ಬರ್ಡೇ ಸರ್. ಒಳ್ಳೆಯದಾಗಿ. ಏನೆಲ್ಲ ಇಷ್ಟಪಡ್ತೀರಾ? ಏನಿಲ್ಲ, ನಾನು ಮಾಡ್ತಾ ಇರೋ ಕೆಲಸ ಒಂದು ಎಲ್ಲ ಕನ್ನಡಿಗರಿಗೆ ಒಂದು ಮಾದರಿಯಾಗಿ ಮಾಡ್ತಾ ಇಲ್ಲ. ನಿಮ್ಮಲ್ಲಿ ನನಗೆ 0.5% ನಿಮ್ಮಲ್ಲಿ ನೀವು ಮಾಡ್ತಾ ಇರೋ ಸೇವೆ ಅದರ ಅಷ್ಟು ಸೇವೆ ಮಾಡೋ ಭಾಗ್ಯ ಕಲ್ಪಿಸ್ಕೊಂಡ್ಬಿಡಿ. ಮುಂದೆ ನಾನು ಈ ಥರ ಏನಾದರೂ ಒಂದು ಒಳ್ಳೆ ಕಾರ್ಯಗಳು ಮಾಡಬೇಕು ಅಂತ ಪ್ರತಿದಿನ ದೇವರಲ್ಲಿ ಕೇಳ್ಕೊತೀನಿ. ನಾನು ಅಂದರೆ ಏನಾದರೂ ಹಿಂಗೆ ಏನಾದ್ರು ಸೇವೆ ಮಾಡೋ ಭಾಗ್ಯ ಕಲ್ಪಿಸ್ಕೊಂಡು ಏನಾದ್ರು ಕೇಳ್ತೀನಿ. ಮುಂದೆ ನನಗೂ ಈ ತರ ಭಾಗ್ಯ ಕಲ್ಪಿಸ್ಕೊಂಡು. ಥ್ಯಾಂಕ್ ಯು. ಹೇಗಿದೆ ಆಶ್ರಮ? ತುಂಬಾ ಚೆನ್ನಾಗಿದೆ. ನಮ್ಮ ಚಿಕ್ಕಮ್ಮ ಮತ್ತಿರೋ ಎಲ್ಲ ಬಂದು ಈ ತರ ಮಾಡ್ತಾ ಇದ್ದಾರೆ. ಅವರು ತುಂಬಾ ಖುಷಿ ಪಡ್ತಾರೆ. ಥ್ಯಾಂಕ್ ಯು. ಒಳ್ಳೆಯದಾಗಿ. ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದ. ಸಾವಿರ ಕಣ್ಣಿನ ನವಿಲಾಗಿ ನಿಂತಿದೆ ಸಮಯ ನಿನಗೆದು, ಕಣ್ಣನ್ನು ತೆರೆದು ಹಗುರಾಗಿ ನೋಡಲೇಬೇಕು ನೀ ಬಂದು. ಕಿವಿ ಮಾತೊಂದು ಹೇಳಲೆ ನಾನೆಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ನಿನ್ನೆ ಹೀಗಿಲ್ಲ, ನಾಳೆಯೂ ತಿಳಿದಿಲ್ಲ, ನೀನು ನೀನಾಗಿ ಬಾಳಲೇಬೇಕೆಂದು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ನಮ್ಮ ಲೋಹಿತ್ ಗೌಡ ಅವರ ಜನ್ಮದಿನ ಒಂದು ಅರ್ಥಪೂರ್ಣವಾದ ಹುಟ್ಟುಹಬ್ಬನ ಇಲಾಚನೆ ಮಾಡ್ಕೊಳ್ತಾರೆ. ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂತಹ ದೇವರ ಮಕ್ಕಳ ಜೊತೆಯಲ್ಲಿ ನಮ್ಮ ಲೋಹಿತ್ ಗೌಡ ಅವರ ಜನ್ಮದಿನ ಒಂದು ಅರ್ಥಪೂರ್ಣವಾದ ಹುಟ್ಟುಹಬ್ಬನ ಇಲಾಚನೆ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಜ್ವರ ಬಂದಿದೆ ಭಗವಂತ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸಿ. ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಕೂಡ ಇವತ್ತು ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಧನ್ಯವಾದ. ಹ್ಯಾಪಿ ಬರ್ಡೇ ಸರ್. ಒಳ್ಳೆಯದಾಗಿ. ಏನೆಲ್ಲ ಇಷ್ಟಪಡ್ತೀರಾ? ಏನಿಲ್ಲ, ನಾನು ಮಾಡ್ತಾ ಇರೋ ಕೆಲಸ ಒಂದು ಎಲ್ಲ ಕನ್ನಡಿಗರಿಗೆ ಒಂದು ಮಾದರಿಯಾಗಿ ಮಾಡ್ತಾ ಇಲ್ಲ. ನಿಮ್ಮಲ್ಲಿ ನನಗೆ 0.5% ನಿಮ್ಮಲ್ಲಿ ನೀವು ಮಾಡ್ತಾ ಇರೋ ಸೇವೆ ಅದರ ಅಷ್ಟು ಸೇವೆ ಮಾಡೋ ಭಾಗ್ಯ ಕಲ್ಪಿಸ್ಕೊಂಡ್ಬಿಡಿ. ಮುಂದೆ ನಾನು ಈ ಥರ ಏನಾದರೂ ಒಂದು ಒಳ್ಳೆ ಕಾರ್ಯಗಳು ಮಾಡಬೇಕು ಅಂತ ಪ್ರತಿದಿನ ದೇವರಲ್ಲಿ ಕೇಳ್ಕೊತೀನಿ. ನಾನು ಅಂದರೆ ಏನಾದರೂ ಹಿಂಗೆ ಏನಾದ್ರು ಸೇವೆ ಮಾಡೋ ಭಾಗ್ಯ ಕಲ್ಪಿಸ್ಕೊಂಡು ಏನಾದ್ರು ಕೇಳ್ತೀನಿ. ಮುಂದೆ ನನಗೂ ಈ ತರ ಭಾಗ್ಯ ಕಲ್ಪಿಸ್ಕೊಂಡು. ಥ್ಯಾಂಕ್ ಯು. ಹೇಗಿದೆ ಆಶ್ರಮ? ತುಂಬಾ ಚೆನ್ನಾಗಿದೆ. ನಮ್ಮ ಚಿಕ್ಕಮ್ಮ ಮತ್ತಿರೋ ಎಲ್ಲ ಬಂದು ಈ ತರ ಮಾಡ್ತಾ ಇದ್ದಾರೆ. ಅವರು ತುಂಬಾ ಖುಷಿ ಪಡ್ತಾರೆ. ಥ್ಯಾಂಕ್ ಯು. ಒಳ್ಳೆಯದಾಗಿ. ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದ. ಸಾವಿರ ಕಣ್ಣಿನ ನವಿಲಾಗಿ ನಿಂತಿದೆ ಸಮಯ ನಿನಗೆದು, ಕಣ್ಣನ್ನು ತೆರೆದು ಹಗುರಾಗಿ ನೋಡಲೇಬೇಕು ನೀ ಬಂದು. ಕಿವಿ ಮಾತೊಂದು ಹೇಳಲೆ ನಾನೆಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ನಿನ್ನೆ ಹೀಗಿಲ್ಲ, ನಾಳೆಯೂ ತಿಳಿದಿಲ್ಲ, ನೀನು ನೀನಾಗಿ
ಬಾಳಲೇಬೇಕೆಂದು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ನಮ್ಮ ಲೋಹಿತ್ ಗೌಡ ಅವರ ಜನ್ಮದಿನ ಒಂದು ಅರ್ಥಪೂರ್ಣವಾದ ಹುಟ್ಟುಹಬ್ಬನ ಇಲಾಖೆ ಮಾಡ್ಕೊಳ್ತಾರೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂತಹ ದೇವರ ಮಕ್ಕಳ ಜೊತೆಯಲ್ಲಿ ನಮ್ಮ ಲೋಹಿತ್ ಗೌಡ ಅವರ ಜನ್ಮದಿನ ಒಂದು ಅರ್ಥಪೂರ್ಣವಾದ ಹುಟ್ಟುಹಬ್ಬನ ಇಲಾಖೆ ಮಾಡ್ಕೊಳ್ತಾರೆ. ದಯವಿಟ್ಟು ಜ್ವರ ಬಂದಿದೆ ಭಗವಂತ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸಲಿ. ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳು ಕೂಡ ಇವತ್ತು ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ. ಧನ್ಯವಾದ. ಹ್ಯಾಪಿ ಬರ್ಡೇ ಸರ್. ಒಳ್ಳೆಯದಾಗಿ. ಸೊ ಏನೆಲ್ಲ ಇಷ್ಟಪಡ್ತೀರಾ? ಏನಿಲ್ಲ, ನಾನು ಮಾಡ್ತಾ ಇರೋ ಕೆಲಸ ಒಂದು ಎಲ್ಲ ಕನ್ನಡಿಗರಿಗೆ ಒಂದು ಮಾದರಿಯಾಗಿ ಮಾಡ್ತಾ ಇಲ್ಲ. ನಿಮ್ಮಲ್ಲಿ ನನಗೆ 0.5% ನಿಮ್ಮಲ್ಲಿ ನೀವು ಮಾಡ್ತಾ ಇರೋ ಸೇವೆ ಅದರಲ್ಲಿ ಅಷ್ಟು ಸೇವೆ ಮಾಡೋ ಭಾಗ್ಯ ಕಲ್ಪಿಸ್ಕೊಂಡ್ಬಿಟ್ಟು ಮುಂದೆ ನಾನು ಈ ತರ ಏನಾದ್ರು ಒಂದು ಒಳ್ಳೆ ಕಾರ್ಯಗಳು ಮಾಡಬೇಕು ಅಂತ ಪ್ರತಿದಿನ ದೇವರಲ್ಲಿ ಕೇಳ್ಕೊತೀನಿ. ನಾನು ಅಂದ್ರೆ ಏನಾದ್ರು ಹಿಂಗೆ 4 ಜನ ಸೇವೆ ಮಾಡೋ ಭಾಗ್ಯ ಕಲ್ಪಿಸ್ಕೊಂಡು ಈ ತರ ಏನಾದ್ರು ಕೇಳ್ತೀನಿ. ಮುಂದೆ ನನಗೂ ಈ ತರ ಭಾಗ್ಯ ಕಲ್ಪಿಸ್ಕೊಂಡು. ಥ್ಯಾಂಕ್ ಯು. ಹೇಗಿದೆ ಆಶ್ರಮ? ತುಂಬಾ ಚೆನ್ನಾಗಿದೆ. ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತಿರು ಎಲ್ಲ ಬಂದು ಈ ತರ ಮಾಡ್ತಾ ಇದ್ದಾರೆ. ಅವರು ತುಂಬಾ ಖುಷಿ ಪಡ್ತಾರೆ. ಥ್ಯಾಂಕ್ ಯು. ಒಳ್ಳೆಯದಾಗಿ ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದ. ಸಾವಿರ ಕಣ್ಣಿನ ನವಿಲಾಗಿ ನಿಂತಿದೆ ಸಮಯ ನಿನಗೆದು, ಕಣ್ಣನು ತೆರೆದು ಹಗುರಾಗಿ ನೋಡಲೇಬೇಕು ನೀ ಬಂದು, ಕಿವಿ ಮಾತೊಂದು ಹೇಳಲೆ ನಾನೆಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ನಿನ್ನೆ ಹೀಗಿಲ್ಲ ನಾಳೆಯೂ ತಿಳಿದಿಲ್ಲ, ನೀನು ನೀನಾಗಿ ಬಾಳಲೇಬೇಕೆಂದು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.